ಪೆಂಡಿಂಗ್ ಇದ್ದಂತಹ ಯುವನಿಧಿ ಅಮೌಂಟನ್ನು ಈಗ ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಎಷ್ಟು ತಿಂಗಳ ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಹಾಗೆ ಯುವನಿಧಿ ಮೆಂಬರ್ಸಿಗೆ ಇದ್ದಂತಹ ಒಂದು ಮೇನ್ ಡೌಟ್ ಬಂದು, ಈಗ ಯುವನಿಧಿ ಯೋಜನೆ 2 ವರ್ಷಕ್ಕೇ ಕ್ಲೋಸ್ ಆಗುತ್ತಾ ಅಥವಾ 5 ವರ್ಷದವರೆಗೂ ಸಹ ಕಂಟಿನ್ಯೂ ಆಗುತ್ತಾ ಅಂತ. ಇದಕ್ಕೂ ಸಹ ಈಗ CM ಸಿದ್ದರಾಮಯ್ಯ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರತ್ರ ಇದೆ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಪೇಮೆಂಟ್ಸ್ ಬಗ್ಗೆ ನೋಡೋದಾದರೆ, ತುಂಬ ಜನಕ್ಕೆ ಡಿಸೆಂಬರ್ ಅಮೌಂಟು ಬಂದಿರಲಿಲ್ಲ. ಒಂದು 50% ಮೆಂಬರ್ಸಿಗೆ, ಅಂಥವ್ರಿಗೆಲ್ಲರಿಗೂ ಸಹ ಈಗ ಡಿಸೆಂಬರ್ ಅಮೌಂಟನ್ನು ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದರ ಜೊತೆಯಲ್ಲಿ ಜನವರಿ ತಿಂಗಳ ಅಮೌಂಟು ಸಹ ರಿಲೀಸ್ ಮಾಡಿದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ರಿಗೂ ಸಹ ಈಗ ಕ್ರೆಡಿಟ್ ಆಗಿಲ್ಲ. ಒಂದು 20% ಮೆಂಬರ್ಸಿಗೆ ಮಾತ್ರ ಜನವರಿ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂಥವರಿಗೆ ನೆಕ್ಸ್ಟ್ ವೀಕ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಯಾರಿಗೆಲ್ಲ ಜನವರಿ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅಂಥವ್ರು ಇನ್ನೊಂದು ವಾರ ವೆಯ್ಟ್ ಮಾಡಿ, ಅಷ್ಟರಲ್ಲಿ ನಿಮಗೆ ಅಮೌಂಟು ಬರುತ್ತೆ. ನೆಕ್ಸ್ಟ್ ಬಂದು ಫೆಬ್ರವರಿ ತಿಂಗಳ ಅಮೌಂಟು ಯಾವಾಗ ಬರುತ್ತೆ ಹಾಗಾದರೆ ಅಂತ ಅಂದರೆ, ಈಗ ಫೆಬ್ರವರಿ ತಿಂಗಳದು ನೆಕ್ಸ್ಟ್ ಮಂತಲ್ಲಿ ನಿಮಗೆ ರಿಲೀಸ್ ಮಾಡ್ತೀವಿ, ಇನ್ನೂ ಫಂಡೇ ರಿಲೀಸ್ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟು ತುಂಬ ಜನ ಈ ಒಂದು ಯುವನಿಧಿ ಸ್ಕೀಮು 5 ಇಯರ್ಸು ಕಂಟಿನ್ಯೂ ಆಗುತ್ತಾ ಅಥವಾ 2 ಇಯರ್ಸಿಗೆ ಎಂಡ್ ಮಾಡ್ತಾರಾ ಅಂತ ತುಂಬ ಜನರ ಡೌಟ್ ಆಗಿತ್ತು. ಈ ಒಂದು ಡೌಟ್ಗೆ ಈಗ CM ಸಿದ್ದರಾಮಯ್ಯನವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಯಾರೆಲ್ಲ ಈಗ 2023ನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಯುವನಿಧಿ ಸ್ಕೀಮು ಸ್ಟಾರ್ಟ್ ಆಗಿದ್ದು, ಆಗ ಯಾರೆಲ್ಲ ಅಪ್ಲಿಕೇಶನ್ ಆಗಿ ಈ ಒಂದು 26ಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ನೋಡಿ, ಅಂದರೆ ನೀವು 2023 ಡಿಸೆಂಬರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗೋದು ಡಿಸೆಂಬರ್ ಅಮೌಂಟು ಜನವರಿನಲ್ಲಿ ಕ್ರೆಡಿಟ್ ಆಗ್ತಿತ್ತು. ಅದೇ ರೀತಿ ಈಗ 2025 ಡಿಸೆಂಬರ್ಗೆ ಈ ಒಂದು ಸ್ಕೀಮ್ ಎಂಡ್ ಆಗುತ್ತೆ. ಆದರೆ ಈ ಡಿಸೆಂಬರ್ ಅಮೌಂಟು ನಿಮಗೆ ಜನವರಿ ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗಾಗಿ ಈಗ ಜನವರಿ ತಿಂಗಳಿಗೆ ತುಂಬ ಮೆಂಬರ್ಸಿಂದು 2 ಇಯರ್ಸು ಕಂಪ್ಲೀಟ್ ಆಗಿದೆ. ಅಂಥವರಿಗೆಲ್ಲ ಇನ್ನು ಮುಂದೆ ಅಮೌಂಟು ಬರೋದಿಲ್ಲ. ಯಾರಿಗೆಲ್ಲ ಇನ್ನೂ 2 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅಂಥವರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಹಾಗೆ ಈಗ ಯಾರೆಲ್ಲ ಪಾಸ್ಔಟ್ ಆಗ್ತಾರೆ ಹೊಸದಾಗಿ ಈ ಒಂದು 2026ಅಲ್ಲಿ, ಅಂಥವರು ಸಹ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅವರಿಗೆಲ್ಲ 2 ಇಯರ್ಸು ಈ ಒಂದು ಯುವನಿಧಿ ಸ್ಕೀಮು ಬರುತ್ತೆ. ಹಾಗೆ ಇದರ ಜೊತೆಯಲ್ಲಿ ಸ್ಕಿಲ್ಸ್ಗಳನ್ನು ಸಹ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಈ ಒಂದು ವಿಡಿಯೋ ಮೂಲಕ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ಈ ಒಂದು ಯುವನಿಧಿ ಯೋಜನೆ 2 ವರ್ಷಕ್ಕೇ ಕಂಪ್ಲೀಟಾಗಿ ಎಂಡ್ ಮಾಡ್ತಾ ಇದ್ದಾರೆ. 5 ಇಯರ್ಸ್ವರೆಗೂ ಸಹ ಕಂಟಿನ್ಯೂ ಆಗೋದಿಲ್ಲ. ಈ ಹಿಂದೆ ಎಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ, ಕೇವಲ 2 ವರ್ಷ ಮಾತ್ರನೇ ಈ ಒಂದು ಯುವನಿಧಿ ಯೋಜನೆ ಬರೋದು ಅಂತ. ನೆಕ್ಸ್ಟು ಈಗ ಈ ಒಂದು ಯುವನಿಧಿ ಯೋಜನೆಯನ್ನು 2 ವರ್ಷಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈಗ ಯಾರಿಗೆಲ್ಲ 2 ವರ್ಷನೂ ಕಂಟಿನ್ಯೂಸ್ ಆಗಿ ಅಮೌಂಟ್ ಬಂದಿದೆ ಅಂಥವರಿಗೆ ಮಾತ್ರ ಸ್ಟಾಪ್ ಆಗುತ್ತಾ ಅಥವಾ ನಿಮಗೆ 2 ವರ್ಷ ಅಮೌಂಟ್ ಬರಲಿ ಬರ್ದಲ್ಲೇ ಇರಲಿ ಸ್ಟಾಪ್ ಆಗುತ್ತಾ ಅಂತ ನೋಡೋದಾದರೆ, ತುಂಬ ಜನಕ್ಕೆ DDPI ಪೆಂಡಿಂಗ್ ಇತ್ತು, ಹಾಗೆ 180 ಡೇಸ್ ಕಂಪ್ಲೀಟ್ ಆಗಿರಲಿಲ್ಲ. ಅಂಥವರಿಗೆಲ್ಲ ನೀವು ಯಾವಾಗ DDPI ಅಪ್ರೂವ್ ಮಾಡಿಸಿದ್ದೀರಾ, ಯಾವಾಗ 180 ಡೇಸ್ ಕಂಪ್ಲೀಟ್ ಆಗಿದೆ ಆ ಮಂತಿಂದನೇ ನಿಮಗೆ ಕೌಂಟ್ ಆಗ್ತಾ ಹೋಗುತ್ತೆ 2 ಇಯರ್ಸ್ ಯಾವಾಗ ಎಂಡ್ ಆಗುತ್ತೆ ಅಂತ. ಅಂಥವರು ಏನು ವರಿ ಆಗೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ 2 ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಸಹ ಅಮೌಂಟು ಬರುತ್ತೆ. ನೆಕ್ಸ್ಟ್ ಬಂದು, ಈಗ ನಿಮಗೆ ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿದಾಗ್ಲಿಂದನೇ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ದಲೆ ಅಮೌಂಟ್ ಬಂದಿದೆ. ಆದರೆ ಕೆಲವರಿಗೆ 2025 ಮಾರ್ಚ್ ಮತ್ತು ಏಪ್ರಿಲ್ ಅಮೌಂಟ್ ಹಣ ಇದುವರೆಗೂ ಸಹ ಕ್ರೆಡಿಟ್ ಆಗೇ ಇಲ್ಲ. ಅದು ಏನಕ್ಕೆ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತಲೂ ಗೊತ್ತಿಲ್ಲ. ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋರ್ಗೂ ಸಹ ತುಂಬ ಜನಕ್ಕೆ ಆ ಒಂದು ಅಮೌಂಟು ಕೊಟ್ಟೇ ಇಲ್ಲ ಇದುವರೆಗೂ ಸಹ. ಯುವನಿಧಿ ಅವ್ರನ್ನ ಕೇಳಿದ್ರೆ ಅದು ಬರುತ್ತೋ ಇಲ್ವಾ ಗೊತ್ತಿಲ್ಲ. ಇದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಅಂತಲೇ ತಿಳಿಸ್ತಾ ಇದ್ದಾರೆ. ಈ ಒಂದು ಅಮೌಂಟು ಬರೋದಲ್ವಾ ಗ್ಯಾರಂಟಿ ಇಲ್ಲ. ಒಟ್ಟಿನಲ್ಲಿ ಈಗ ಯಾರಿಗೆಲ್ಲ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಈ ಒಂದು ಸ್ಕೀಮು ಸ್ಟಾಪ್ ಆಗುತ್ತೆ.